ನೋಡೋಣ, ನಾವು ಇಲ್ಲಿ ನೋಡ್ತಾ ಇದ್ದೀವಿ ಸಾಕಷ್ಟು ವ್ಯಾಪಾರಿಗಳಿದ್ದಾರೆ, ತರಕಾರಿ ವ್ಯಾಪಾರಿಗಳಿದ್ದಾರೆ, ಅಂಗಡಿಗಳು ಇಟ್ಕೊಂಡಿದ್ದಾರೆ, ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ. ಇವರೆಲ್ಲರೂ ಅವರ ಹುಟ್ಟೂರಿನ ಹುಡುಗ ಅಂದರೆ ದೊಡ್ಡಹಳ್ಳಿಯ ಹುಡುಗನ ಬಗ್ಗೆ ಯಾವ ರೀತಿಯಾದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ, ಸಂತೋಷವನ್ನು ವ್ಯಕ್ತಪಡಿಸ್ತಾರೆ ಅನ್ನೋದನ್ನು ಅವರ ಬಾಯಿಂದಲೇ ಹೇಳಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಜೊತೆಗೆ ಅವರ ಮನೆಗೂ ಭೇಟಿ ಕೊಡ್ತೇನೆ, ಅವರ ಸಂಬಂಧಿಕರನ್ನು ಮಾತನಾಡಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಅವರ ಊರಿನ ಹುಡುಗನ ಬಗ್ಗೆ, ಅವರ ಹುಟ್ಟೂರಿನ ಹುಡುಗನ ಬಗ್ಗೆ, ಇವತ್ತು ರಾಜಕೀಯ ಜೀವನದಲ್ಲಿ ದೊಡ್ಡ ಎತ್ತರಕ್ಕೆ ಬೆಳೆದಿದ್ದಾರೆ, ಅವರ ಬಾಯಿಂದ ಈ ಒಂದು ಸಂತಸದ ವಿಚಾರವನ್ನು ಯಾವ ರೀತಿ ವ್ಯಕ್ತಪಡಿಸ್ತಾರೆ ಅನ್ನೋದನ್ನು ತೋರಿಸ್ತೇನೆ. ನಾನೀಗ ಕನಕಪುರ ತಾಲೂಕಿನ ಕೋಡಿಹಳ್ಳಿ ಅನ್ನೋ ಒಂದು ಊರು, ಆ ಊರಿನ ಬಸ್ ನಿಲ್ದಾಣದಲ್ಲಿದ್ದೇನೆ. ಇಲ್ಲಿ ಸಾಕಷ್ಟು ಜನ ಮಹಿಳೆಯರು ಬಸ್ಗಾಗಿ ಕಾಯ್ತಾ ಇದ್ದಾರೆ. ಅವರ ಕ್ಷೇತ್ರದ ನಾಯಕರು DCM ಆಗಿರ್ತಕ್ಕಂಥ DK ಶಿವಕುಮಾರ್ ಇವತ್ತು CM ಆಗಿ ಸ್ಥಾನವನ್ನು ಅಲಂಕರಿಸ್ತಾ ಇದ್ದಾರೆ. ಹೀಗಾಗಿ ಅವರ ಭಾಗದ, ಅವರ ತಾಲೂಕಿನ ಹೆಣ್ಣುಮಕ್ಕಳನ್ನು ಮಾತಾಡ್ತಾ ಹೋಗ್ತೇನೆ. DK ಶಿವಕುಮಾರ್ ಅವರು CM ಆಗ್ತಾ ಇರೋದ್ರ ಬಗ್ಗೆ ಯಾವ ರೀತಿಯಾಗಿ ಸಂತಸವನ್ನು ವ್ಯಕ್ತಪಡಿಸ್ತಾರೆ, ಅವರು CM ಆಗ್ತಾ ಇರೋದ್ರ ಬಗ್ಗೆ ಇನ್ನೂ ಅವರು ಆದ ನಂತರ ಏನೆಲ್ಲ ಕೆಲಸಗಳನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗ್ತೇನೆ. ಮೇಡಮ್ ನಮಸ್ಕಾರ. DK ಶಿವಕುಮಾರ್ ಅವರು ಈಗ ಉಪಮುಖ್ಯಮಂತ್ರಿಗಳಾಗಿದ್ದರು, ಈಗ ಅವರು ಮುಖ್ಯಮಂತ್ರಿ ಆಗುವಂಥ ಅವಕಾಶ ಸಿಕ್ಕಿದೆ. ನಿಮಗೆ ಏನು ಅನಿಸ್ತಾ ಇದೆ ಮೇಡಮ್, ಅವರ ಕ್ಷೇತ್ರದ ಒಬ್ಬ ಮತದಾರರಾಗಿ, ಅವರ ಅಭಿಮಾನಿಯಾಗಿ? ಖುಷಿ ಆಗ್ತಾ ಇದೆ. ನಮ್ಮೂರು ಹುಡುಗ ಅಲ್ವಾ, ಅದಾದ್ರೆ ಚೆನ್ನಾಗಿ. ನಾವು ದೊಡ್ಡಹಳ್ಳಿಯವರೇ, DK ಅವರವರೇ. ಓಕೆ. DK ಶಿವಕುಮಾರ್ ಅವ್ರನ್ನ ಹತ್ತದಿಂದ ನೋಡಿ ಮಾತಾಡ್ಸಿದ್ದಾರೆ ಯಾವಾಗಾದರೂ? ಇಲ್ಲ, ನೋಡಿದ್ದೀನಿ ಚಿಕ್ಕದ್ರಿಂದ, ಆದರೆ ಮಾತಾಡ್ಸಿಲ್ಲ. ಈಗ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ, ನಿಮಗೆ ಯಾವ ರೀತಿ ಖುಷಿ ಆಗ್ತಾ ಇದೆ? ಖುಷಿ ಆಗ್ತದೆ. ನಮ್ಮೂರ ನಮ್ಮ ಕಡೆಯವರು ಆದರೆ ಮಿನಿಸ್ಟರ್ ಖುಷಿ ಅಲ್ವಾ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಆಗಲಿ, ಒಳ್ಳೆಯದು. ನಮಗೂ ಇಷ್ಟ. ನಮ್ಮೂರ್ನ ನಾವು ಅವ್ರಿಗೆ ಓಟ್ ಹಾಕೋದು, ಓಟ್ ಹಾಕೋದೆಲ್ಲ ಅವ್ರಿಗೆ. ನಾವು ಒಳ್ಳೆಯದು ಆಗದೆ ಸರಿ ಕಣಪ್ಪ. DK ಶಿವಕುಮಾರ್ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಈ ಟೈಮಲ್ಲಿ? ಒಳ್ಳೇದಾಗಲಿ ಅಂತಲೇ ಇಷ್ಟಪಡ್ತೀವಿ. ಇಲ್ಲ ಹಂಗಾಗಿ ನಮ್ಮ ಮುಖಾಂತರ ಏನಾದರೂ ಹೇಳ್ಬೋದು ಅನ್ನೋದಾದರೆ ಇನ್ನು ನಮ್ಗೆ ಬಂದಿರೋದು ಒಳ್ಳೇದು ಕಣಪ್ಪ. ನಮಗೆಲ್ಲ ಅನುಕೂಲ ಮಾಡ್ತಾರೆ, ನಮ್ಗೇನು ಬೇಕಾದ್ ಕೊಡಿಸ್ತಾರೆ, ಎಲ್ಲ ನಮ್ಗೆ ಸಹಾಯ ಮಾಡ್ತಾರೆ. ನಾಗಿಂದ ಕೊಟ್ಕೊಂಡ್ಬಂದಿದ್ದೀವಿ ಓಟ, ಈಗ ಕೊಡೋಣ ಆಗಲಿ ಬಿಡು, ಸಂತೋಷ. ಓಟ್ ಹಾಕಿದ್ದಕ್ಕೆ ಅವ್ರು CM ಆಗ್ತಾ ಇರೋದು. ಖುಷಿ ಆಗ್ತಾ ಇದೆಯಾ? ನಮ್ಗೆ ಖುಷಿ ಆಯ್ತಾ ಇದೆ. ಯಾವಾಗ ಮಾತಾಡ್ಸಿದ್ದೀರಾ DK ಶಿವಕುಮಾರ್? ಎಲ್ಲ ಮಾತಾಡಲಿಲ್ಲ ಕಣಪ್ಪ, ನಮ್ಗೆ ಸಹಾಯ ಮಾಡವ್ರೆ. ನಾವೇನು ನಮ್ಮ ಯಜಮಾನ್ರುಗಳು ಮಾತಾಡ್ತಾರೆ. ಈಗ ಮುಖ್ಯಮಂತ್ರಿ ಆಗ್ತಾ ಇದಾರಲ್ಲ, ಏನಾದ್ರು ಒಂದು ಕೆಲಸ ಆಗ್ಬೇಕು ನಿಮ್ಮೂರಿಗೆ ಅಂದರೆ ಯಾವ ಕೆಲಸ ಆಗ್ಬೇಕು? ಏನೋ ಮಾಡ್ಬೇಕು, ಅಲ್ಪು ಏನೋ ಕೆಲಸ ಖುಷಿ ಬಂದುತ್ತಾ. ನಾವು ಒಬ್ರಿಗೆ ಮಾಡೋಂದ್ರೆ ಮಾಡಾರೆ, ಊರಿಗೆಲ್ಲ ಮಾಡಬೇಕು. ನಮ್ಮೊಬ್ರು ಖುಷಿ ಆಯ್ತದೆ ಕಣಪ್ಪ. ಪಟಾಕಿ ಹೊಡಿತೀವಿ, ನಮ್ಮ ಯಜಮಾನ್ರುಗಳು ಹೊಡಿತಾರೆ, ನಾವು ಹೋಗಲ್ಲಪ್ಪ. ನಮ್ಮ ಮನೆಗಳಲ್ಲಿ ಇರ್ತೀವಿ, ನಾವು ಹೋಗಿ ನೋಡ್ತೀವಿ ಅಷ್ಟೇ. ಇದುವರೆಗೂ ಖುಷಿ ಇದುವರೆಗೂ ದುಃಖ ಅನಿಸ್ತಿತ್ತು ದೊಡ್ಡವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಬರಬೇಕಂದ್ರೆ. ಇವಾಗ ಖುಷಿ ಅನಿಸ್ತಿದೆ ನಮಗೆ. ಅವರಿದ್ರೆ ನಮ್ಮ ಸೌಕರ್ಯ ಮಾಡ್ತಾರೆ ಅಂತ ಹೇಳ್ತೀವಿ. ಸಂತೋಷ ಇರಲಿ, ಅವರು ಬದುಕಲಿ, ಎಲ್ಲರಿಗೂ ಬಡವ್ರ ಬಗ್ರಿಗೆಲ್ಲ ಮಾಡಿ. ಇನ್ನು ಏನಿಲ್ಲ, ನೀರಿಲ್ಲ, ದಿಮ್ದಳ್ಳಿ ನೀರಿಲ್ಲ, ಎಲ್ಲ ಟ್ಯಾಂಕರ್ ಹೊಡಿತಾರೆ. ಹೇಳ್ರಿ ಹಂಗಲ್ಲ ಮಾಡಾರಂತೆ ಅಂತ ಹೇಳ್ರಿ. ಈಗ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆಲ್ಲ ಬರ್ತಾರೆ ಇಲ್ಲಿಂದ ಬೆಂಗಳೂರಿಗೆ? ಬರೋರು ಬರ್ತಾರೆ, ಬರ್ದವ್ರು ಇಲ್ಲ. ಏನೋ ಟೈಮ್ ಇದ್ರೆ ಬರ್ತಾರೆ, ಕೇಳ್ಬಿಡ್ತಾರೆ ಕೆಳಕ್ಕೆ. ಅವರೆಲ್ಲ ಒಳ್ಳೊಳ್ಳೆಯವರು ಹೋಗ್ತಾರೆ. ನಮಗೆ ಭಾರಿ ಖುಷಿ ಆಯ್ತಾ ಇದೆ. ನಮ್ಮ ಮುಖ್ಯಮಂತ್ರಿ ನಮ್ಮ ತಾಲೂಕಿನಿಂದ ಆಗೋದಾದರೆ ನಮ್ಗೆ ಭಾರಿ ಸಂತೋಷ ಆಯ್ತಾ ಇದೆ. ಭಾರಿ ಸಂತೋಷ. ಒಡನಾಟ ಹೆಂಗಿದೆ ನಿಮಗೂ DK ಶಿವಕುಮಾರ್? ನಾವು ಅವ್ರ ಹತ್ರನೇ, ನಾವು ಅವ್ರ ಆಶೀರ್ವಾದದಿಂದನೇ ನಾವು ಬೆಳೆದು. ನಾನು ಚೇರ್ಮನ್ ಆಗಿದ್ದೆ, ಮಾಜಿ ಆಗಿದ್ದೀನಿ ಅರಕೆರೆ ಪಂಚಾಯತಿಲಿ. ನಮ್ಗೆ ಭಾರಿ ಖುಷಿ ಆಗುತ್ತೆ. ಅಭಿವೃದ್ಧಿ ಕೆಲಸಗಳು ಭಾರಿ ಅವರು ನಮಗೆ, ಅವರ ಆದ್ಯತೆ ನಮ್ಗೆ ಭಾರಿ ತುಂಬ ಇದೆ. ಆಗತ್ತೆ. ಸುಮಾರು ಜನ ತುಂಬ ಡಿಲೇ ಆಗೋಯ್ತು, ಬೇಗ ಆಗಬೇಕಾಗಿತ್ತು CM ಆಗಬೇಕಾಗಿತ್ತು. ಆದರೆ ಸಿದ್ದರಾಮಯ್ಯ ಬಿಟ್ಕೊಡ್ದಿರೋ ದಶೆಯಿಂದ ಈಗ ಅವಕಾಶ ಸಿಕ್ಕದೆ, ನಮಗೆ ಭಾರಿ ಖುಷಿ ಆಗುತ್ತೆ. CM ಆದರೆ ನಿಮ್ಮ ತಾಲೂಕಿಗೆ ಇನ್ನೂ ಏನಾದರೂ ಮಾಡಬೇಕು, ಭಾರಿ ಅಭಿವೃದ್ಧಿ ತತ್ತಾರೆ, ನಮಗೆ ಇನ್ನೂ ಅನುಕೂಲತೆ ಆಗುತ್ತೆ. ಏನು ಮಾಡಬೇಕು ಒಂದು ಪರ್ಟಿಕ್ಯುಲರ್ ಕೆಲಸ ನಿಮ್ಮ ಕಡೆಯಿಂದ? ನಮ್ಮ ಕಡೆಯಿಂದ ಇನ್ನೂ ಬೇಜಾನ್ ಕೆಲಸ ಆಗುವಂಥದ್ದೆಲ್ಲ ಇದೆ. ಈಗ ನಮ್ಮ ಸಾಹೇಬರು ನಮಗೆ ಇಲ್ಲಿ ಇದಾಗೋದೆಯಿಂದ ನಮ್ಗೆ ತುಂಬ ಖುಷಿ ಆಗುತ್ತೆ. ನಮಗೆಲ್ಲ ಸೂರ್ಯವರ ತಮ್ಮ ಮಾಡೋರು ನಮ್ಮ ಕಡೆ ಎಲ್ಲ ಕೆಲಸ. DK ಶಿವಕುಮಾರೇ ಆಗಲಿ ಅಂತ CM ಅದನ್ನೇ ಕೇಳ್ತಾ ಇದ್ದೀವಿ ನಾವು. CM ಆಗೋದು ತುಂಬ ಖುಷಿ ಆಗ್ತಾಯಿದೆ. ನಮ್ಮ ಒಕ್ಕಲಿಗರಲ್ವೇ ಅವರು, ಖುಷಿ ಆಗ್ತದೆ.
ನಮಗೆಲ್ಲ ಈ ಕಡೆ ಎಲ್ಲ ನರೇಗಾಗಳು ಅದು ಇದು ಬೇಜಾನ್ ಮಾಡಿಕೊಟ್ಟವ್ರು ತಮ್ಮ ರೋಡ್ಗಳು ಎಲ್ಲ ಚೆನ್ನಾಗಿ ಮಾಡಿ ಸರ್. ಸಿದ್ದರಾಮಯ್ಯನಿಗೂ ನಮಗೂ ಇದೇ ಇಲ್ಲ. ಆಯಿತು ಅವರೇ ಆಗಲಿ ಬಿಡಿ ಸರ್. ನಿಮ್ಮ ಊರಿನ ಸಮಸ್ಯೆಗಳೆಲ್ಲ ಬಗೆಹರಿಸಿದ್ದಾರೆ ಅನ್ಸುತ್ತಾ? ಮುಂದೆ ಏನು ಮಾಡಬೇಕು ಅಂತ ಬಗೆಹರಿಸಿದ್ದಾರೆ, ಇನ್ನ ಸಮಸ್ಯೆಗಳಿವೆ, ಬಗೆಹರಿಸ್ತಾರೆ ಅನ್ನೋದೊಂದಿರುತ್ತೆ. ಅವರು ಈಗ ಯಾವುದೋ ಸಿದ್ದರಾಮಯ್ಯ CM ಆಗಿದ್ರು, ಮೈಸೂರು ಜನ ಖುಷಿ ಪಡೋರು. ನಿಮ್ಮ ತಾಲೂಕಿನ DK ಶಿವಕುಮಾರ್ ಅವರು ನಿಮ್ಮ ತಾಲೂಕು ಖುಷಿ ಆಗುತ್ತೆ ಅಂದರೆ ಇಲ್ಲೆಲ್ಲ ಸಪೋರ್ಟಿಗೆ ನಿಂತಿದ್ದಾರೆ, ಎಲ್ಲ ಕೆಲಸಗಳೆಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ, ಇನ್ನೂ ಮಾಡಲಿ ಅಂತ ಹೇಳ್ಬೋದು. ಖುಷಿ ಆಗುತ್ತೆ ಸರ್. ಇನ್ನೂ ಸ್ವಲ್ಪ ಚೇಂಜಸ್ ಮಾಡಿ ಇಂಡಿಯಾನ ಇನ್ನೂ ಡೆವಲಪ್ ಮಾಡಬೇಕು ಮತ್ತು ಕರ್ನಾಟಕನ ಫಸ್ಟ್ ಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಕೇಳ್ಕೊತೀವಿ. ನಮ್ಮ DK ಶಿವಕುಮಾರ್ಗೆ ಸೀಟು ಕೊಡಲಿ ಅಂತ ನಾವು CM ಆಗಲಿ ಅಂತ ನಾವು ದೇವರಲ್ಲಿ ಬೇಡ್ಕೊಂಡಿದ್ದೀವಿ. ಅವ್ರಿಗೇ ಪದವಿ ಬರಲಿ ಅಂತ ನಾವು ಇದು ಮಾಡ್ಕೊತಾ ಇದ್ದೀವಿ. ಭಾಳ ಸಂತೋಷ. ನಮ್ಮ ಸಾಹೇಬರು ಮುಖ್ಯಮಂತ್ರಿ ಸೀಟ್ ಸಿಗಬೇಕಂತ ನಮ್ಗೆ ಭಾಳ ಆಸೆ ಇತ್ತು. ಮತ್ತು ನಮ್ಮ ಈ ಕ್ಷೇತ್ರದಲ್ಲಿ ಅವರು ಅಭಿವೃದ್ಧಿ ಮಾಡಿ ಅವರೇ ನಮ್ಮ ಕಷ್ಟ ಸುಖಗಳಿಗೆಲ್ಲ ಸ್ಪಂದಿಸವ್ರೆ. ನಮ್ಮ 101 ಆಸೆ 101 ದೇವ್ರು 300 ಕೋಟಿ ದೇವ್ರಿಗೂ ಆಸೆ ಪಟ್ಕೊಂಡಿದ್ದು CM ಆಗಲಿ ಅಂತ ನಮ್ಮ ಶಿವಕುಮಾರ್ ಅವರು. ಅವ್ರ ತಮ್ಮ ಸಹೋದರರು DK ಸುರೇಶ್ ಅವರು ನಮ್ಮ ಭಾಳ ಸ್ನೇಹಿತರು, ಎಲ್ಲರನ್ನೂ ಸ್ನೇಹಿತರಾಗಿ ನೋಡ್ತಾರೆ. ಯಾರು ಹೊರಗಡೆಯವರು ಅವರು ಇವರು ಅಂತ ಭೇದ ಭಾವ ನೋಡೋದಿಲ್ಲ. ನಮಗೆ DK ಶಿವಕುಮಾರ್ ಅವರು CM ಆಗಲಿ ಅಂತ ಭಾರಿ ಸಂತೋಷ. ನಾವೀಗ DK ಶಿವಕುಮಾರ್ ಅವರ ಹುಟ್ಟೂರಾದಂಥ ದೊಡ್ಡ ಆಲಹಳ್ಳಿಯಲ್ಲಿದ್ದೇವೆ. ಅವರು ಹುಟ್ಟಿ ಬೆಳೆದಂಥ ಮನೆ, ಆ ಮನೆಯಲ್ಲಿ ಇವತ್ತು ಅವರು ವರ್ಷದಲ್ಲಿ ಅವರ ಕುಟುಂಬಸ್ಥರ ಯಾವುದಾದ್ರು ಫ್ಯಾಮಿಲಿ ಫಂಕ್ಷನ್ಗಳಿದ್ದಾಗ ಮಾತ್ರ ಇಲ್ಲಿಗೆ ಬರ್ತಾರೆ ಅಂತಕ್ಕಂಥ ಒಂದು ಮಾಹಿತಿ ಲಭ್ಯವಾಗಿರ್ತದೆ. ಅದನ್ನು ಹೊರತುಪಡಿಸಿದ್ರೆ ರಾಜಕೀಯವಾಗಿ ಏನೆಲ್ಲ ಬೆಳವಣಿಗೆಗಳಾದರೂ ಅಥವಾ ಆಕ್ಟಿವಿಟೀಸನ್ನು ನಡೆಸಬೇಕಾದ್ರೂ ಅವರು ಕನಕಪುರದಲ್ಲಿರ್ತಕ್ಕಂಥ ಮನೆಯಲ್ಲಿ ಆ ಒಂದು ರಾಜಕೀಯ ಬೆಳವಣಿಗೆಗಳನ್ನು ನಿಭಾಯಿಸ್ತಾರೆ. ಈಗ ನಾನು ಇವತ್ತು ಏನು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವಂಥ ಒಂದು ಸಮಯ ಬಂದಿದೆ, ಆ ಸಂಬಂಧಪಟ್ಟಂತೆ ಅವರ ಹುಟ್ಟೂರಿಗೆ ಬಂದಿರತಕ್ಕಂಥ ಇಲ್ಲಿ ಅವರ ಅಕ್ಕಪಕ್ಕದ ಮನೆಯಲ್ಲಿರ್ತಕ್ಕಂಥ ಸಂಬಂಧಿಕರಿರ್ಬೋದು ಅಥವಾ ಗ್ರಾಮಸ್ಥರನ್ನು ಎಲ್ಲರನ್ನೂ ಮಾತಾಡ್ತಾ ಹೋಗ್ತೇನೆ. ಮೊದಲಿಗೆ ಅವರ ಮನೆಗೆ ಹೋಗ್ತೇನೆ. ಅವರು ಏನು ಹುಟ್ಟಿ ಬೆಳೆದಂಥ ಮನೆ, ಇಲ್ಲಿ ಮೊದಲಿಗೆ ತೊಟ್ಟಿ ಮನೆ ಇತ್ತು ಅಂತಕ್ಕಂಥ ಒಂದು ಮಾಹಿತಿ ಲಭ್ಯ ಆಗಿತ್ತು. ಅದಾದ ನಂತರ ಅದನ್ನು ಡೆಮಾಲಿಷನ್ ಮಾಡಿ ಈ ರೀತಿಯಾಗಿ ಒಂದು ಮನೆಯನ್ನು ನಿರ್ಮಾಣ ಮಾಡಿದರು. ಆದರೆ ಇಲ್ಲಿಗೆ ಯಾವಾಗಲೂ ಬರೋದಿಲ್ಲ. ಹಿರಿಯರಿಗೆ ಏನಾದರೂ ಕಾರ್ಯ ಮಾಡುವಂಥ ಸಂದರ್ಭದಲ್ಲಿ, ಜೊತೆಗೆ ಗೌರಿ ಹಬ್ಬ, ಗಣೇಶ ಹಬ್ಬ ಸಂದರ್ಭದಲ್ಲಿ ಬರ್ತಾರೆ. ಮತ್ತು ದೊಡ್ಡಹಳ್ಳಿಯ ಊರ ಹಬ್ಬ ಮಾಡಿದಂಥ ಸಂದರ್ಭದಲ್ಲಿ ಈ ಮನೆಗೆ ಬಂದು ಅವರು ಕುಟುಂಬ ಸಮೇತವಾಗಿ ಇಲ್ಲಿ ಉಳಿದುಕೊಳ್ತಾರೆ ಅಂತಕ್ಕಂಥದ್ದು. ಬಹುತೇಕ ರಾಜಕಾರಣಿಗಳು ಊರಿಗೆ ಬಂದಾಗ ಮನೆಯಲ್ಲೇ ಉಳಿದುಕೊಳ್ತಕ್ಕಂಥ ಒಂದು ಮಾತು ಅಂತಲ್ಲ, ಅದು ತುಂಬ ವಿರಳ. ಯಾಕೆಂತಂದರೆ ಊರಿಗೆ ಬಂದಾಗ ಕಾರ್ಯಕರ್ತರ ಮನೆ ಇರ್ಬೋದು, ಸ್ನೇಹಿತರ ಮನೆ ಇರ್ಬೋದು, ಸಂಬಂಧಿಕರ ಮನೆ ಇರ್ಬೋದು, ಎಲ್ಲ ಕಡೆ ಓಡಾಡ್ತಾ ಇರ್ತಾರೆ. ಅದರಲ್ಲೂ ಹೆಚ್ಚು ಏನು ರಾಜಕೀಯವಾಗಿ ಬೆಳೆದು ಇವತ್ತು ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋಗ್ತಾ ಇರ್ತಕ್ಕಂಥ DK ಶಿವಕುಮಾರ್ ಅವರಿಗೆ ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಹಾಗಾಗಿ ಮನೆಯಲ್ಲಿ ಉಳಿದುಕೊಳ್ಳೋದಿಲ್ಲ, ಅವರು ರೌಂಡ್ಸ್ ಆಗ್ತಾ ಇರ್ತಾರೆ. ಇದು DK ಶಿವಕುಮಾರ್ ಅವರ ಮನೆ. ಅವರ ಪೂರ್ವಜರು, ಅವರ ತಾತ ಇರ್ಬೋದು, ಅವರ ಅಜ್ಜಿ ಇರ್ಬೋದು, ಇವರು ಎಲ್ಲರೂ ಸಹ ಫೋಟೋಗಳನ್ನು ಬಾಗಿಲಿಗೆ ಎಂಟ್ರಿ ಆಗ್ತಾ ಇದ್ದಂತೆ ಅವರ ಹಿರಿಯರ ಫೋಟೋವನ್ನು ಬಾಗಿಲಿನಲ್ಲಿ ಹಾಕಿದ್ದಾರೆ. ಉಳಿದಂತೆ ಹಾಲ್ನಲ್ಲೇ ಒಂದು TVಯನ್ನು ಹಾಕಿದ್ದಾರೆ. ಜೊತೆಗೆ ಏನು ಅವರ ಕೆಲವೊಂದು ಫೋಟೋಗಳು ಯಾವ ಸಂದರ್ಭದಲ್ಲಿ ಏನೇನಾಗಿ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ರು, ಅಧಿಕಾರವನ್ನು ಸ್ವೀಕಾರ ಮಾಡಿದ್ರು ಅನ್ನೋದ್ರ ಬಗ್ಗೆ ಒಂದಷ್ಟು ಫೋಟೋಗಳನ್ನು ಇಲ್ಲಿ ಹಾಕಿದ್ದಾರೆ. ನಾವು ಗಮನಿಸ್ಬೋದು, ಇದು SM ಕೃಷ್ಣ ಅವರ ಸರ್ಕಾರದ ಅವಧಿಯಲ್ಲಿ ಏನು ಸಚಿವರಾಗಿ DK ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿದಂಥ ಸಂದರ್ಭ. ಆ ಫೋಟೋವನ್ನು ಅವರ ಮನೆಯ ಹಾಲ್ನಲ್ಲೇ ಹಾಕಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಇಲ್ಲಿ ಬಂಗಾರಪ್ಪ ಅವರ ಕಾಲದಲ್ಲೂ ಸಹ ಏನು ಒಂದು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ. ಅಲ್ಲಿ ಮಧ್ಯದಲ್ಲಿರ್ತಕ್ಕಂಥವ್ರು, ಅಲ್ಲಿ ರಾಜ್ಯಪಾಲರು ಒಂದು ಪ್ರಮಾಣ ವಚನ ಬೋಧಿಸ್ತಾ ಇದ್ದಾರೆ. ಅಲ್ಲಿ ಮೂವರು ಏನಿದ್ದಾರೆ ಅವರ ಮಧ್ಯದಲ್ಲಿರ್ತಕ್ಕಂಥವರೇ DK ಶಿವಕುಮಾರ್ ಅವರು. ಆ ಬಂಗಾರಪ್ಪ ಅವರ ಸರ್ಕಾರದಲ್ಲಿ ಸಹ ಸಚಿವ ಸಂಪುಟದಲ್ಲಿ ಸ್ಥಾನವನ್ನು ಪಡೆದುಕೊಂಡಿದ್ರು ಅನ್ನೋದಕ್ಕೆ ಈ ಫೋಟೋಗಳು ಸಾಕ್ಷಿ ಆಗುತ್ತೆ. ಇನ್ನುಳಿದಂತೆ ಈ ಮನೆಯಲ್ಲಿ ಯಾರೂ ಸಹ ಇಲ್ಲ. ಅವರ ಮನೆಯನ್ನು ನೋಡ್ಕೊಳ್ತಕ್ಕಂಥ ಅವರ ತಾಯಿಗೆ ಒಬ್ಬರು ಚಾಲಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಕುಟುಂಬ ಇಲ್ಲೇ ಇದೆ. ಅವರು ಈ ಕುಟುಂಬ, ಈ ಫ್ಯಾಮಿಲಿ, ಈ ಮನೆಯನ್ನು ನಿರ್ವಹಣೆ ಮಾಡೋದ್ರ ಜೊತೆಗೆ ಅವರ ಕುಟುಂಬಸ್ಥರು ಯಾರಾದರೂ ಬಂದಾಗ ಅವ್ರಿಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಸಹ ಮಾಡ್ತಕ್ಕಂಥದ್ದು. ಇನ್ನು ಉಳಿದಂತೆ ಮೇಲುಗಡೆ ಅವರು ಒಂದು ಬೆಡ್ರೂಮ್ಗಳು ಇರ್ತಕ್ಕಂಥದ್ದು ಅವೆಲ್ಲವೂ ಸಹ ಮೇಲೆ ಇದೆ. ಈಗ ಸದ್ಯಕ್ಕೆ ಏನು ಅವರು ಹುಟ್ಟಿ ಬೆಳೆದಂಥ ಮನೆ, ಈ ಮನೆ ಜಾಗ ಏನಿದೆ ಇದು ಒಂದು ಹಿಂದೆ ಅವರ ಪೂರ್ವಜರು ಕಟ್ಟಿದಂಥ ಒಂದು ತೊಟ್ಟಿ ಮನೆ ಇತ್ತು, ಇಂಚಿನ ಮನೆ.
ಅದನ್ನು ಡೆಮಾಲಿಷನ್ ಮಾಡಿ ಈ ರೀತಿಯಾದಂಥ ಒಂದು ಮನೆಯನ್ನು ಸಹ ಕಟ್ಟಿದ್ದಾರೆ. ನಾವು ಇನ್ನು ಮೇಲೆ ನೋಡೋದಾದರೆ ಒಂದು ರೌಂಡ್ ಹಾಗೆ ಮೇಲೆ ಹೋಗಿ ಬರ್ಬೋದು. ಯಾಕೆಂತಂದರೆ ಇಲ್ಲಿ ನಾವು ಬಂದಾಗ ಮೊದಲಿಗೆ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳು ಅವೆಲ್ಲ ಇಲ್ಲೇ ಮಾಡ್ತಾಯಿದ್ರು ಅಂತಕ್ಕಂಥ ಒಂದು ಮಾಹಿತಿ ಲಭ್ಯವಾಗಿರ್ತಕ್ಕಂಥ. ನೋಡಿ, ಇಲ್ಲಿ ಯಾರಾದರೂ ಅತಿಥಿಗಳು ಬಂದಾಗ ಅಥವಾ ರಾಜಕೀಯ ನಾಯಕರು ಇರ್ಬೋದು, ಸ್ಥಳೀಯ ಮುಖಂಡರು ಬಂದಂಥ ಸಂದರ್ಭದಲ್ಲಿ ಉಳಿದುಕೊಳ್ಳೋದಕ್ಕೆ, ಕೂತ್ಕೊಳ್ಳೋದಕ್ಕೆ, ಮಾತುಕತೆಯನ್ನು ನಡೆಸೋದಕ್ಕೆ ಬೇಕಾದಂಥ ವಿಶಾಲವಾದಂಥ ಒಂದು ಹಾಲನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು, ಅದಕ್ಕೆ ಬೇಕಾದಂಥ ಆಸನ ವ್ಯವಸ್ಥೆ ಎಲ್ಲವನ್ನು ಸಹ ಮಾಡಿದ್ದಾರೆ. ಇಲ್ಲಿ ಏನು ನಾನು ಹೇಳಿದಾಗೆ ವಿಶೇಷ ದಿನಗಳು ಅವರ ಪೂರ್ವಜರಿಗೆ, ಹಿರಿಯರಿಗೆ ಒಂದು ಏನು ಕಾರ್ಯಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಪಿತೃಪಕ್ಷ ಸಂದರ್ಭದಲ್ಲಿ ಮಾಡ್ತಕ್ಕಂಥ ಕಾರ್ಯಗಳೇನು ಮಾಡ್ತಾರೆ, ಆಗ ಬಂದು ಉಳಿದುಕೊಳ್ಳೋದಕ್ಕೆ ಈ ಒಂದು ಮನೆ ಇದು ಮಾಡಿದ್ದಾರೆ. ಇಲ್ಲಿ ಮೊದಲಿಗೆ ಅವರ ತಾಯಿ ಗೌರಮ್ಮ ಅವರು ಇಲ್ಲಿ ಇರ್ತಾಯಿದ್ರು. ಆದರೆ ಈಗ ಅವರಿಗೆ ಸ್ವಲ್ಪ ವಯಸ್ಸಾಗಿದೆ, ಜೊತೆಗೆ ಆರೋಗ್ಯದಲ್ಲೂ ಸ್ವಲ್ಪ ಏರುಪೇರಾಗ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಮಗಳ ಮನೆಗೆ ಅವರು ಅಂದರೆ ಕೋಡಿಹಳ್ಳಿ ಅಂತ ಏನಿದೆ, ಸಂತೆ ಕೋಡಿಹಳ್ಳಿ ಅಂತ ಏನು ಕರಿತೇವೆ, ಅಲ್ಲಿರ್ತಕ್ಕಂಥ ಒಂದು ಮನೆಯಲ್ಲಿ ಅವರನ್ನು ಇಟ್ಟಿದ್ದಾರೆ. ಅಲ್ಲೇ ಅವ್ರಿಗೆ ಬೇಕಾದಂಥ ವ್ಯವಸ್ಥೆಗಳನ್ನು, ಆರೋಗ್ಯವನ್ನು ನೋಡ್ಕೊಳ್ಳೋದಕ್ಕೆ ಒಂದು ಸಿಬ್ಬಂದಿಯನ್ನು ಸಹ ನೇಮಕ ಮಾಡಿರ್ತಕ್ಕಂಥದ್ದು. ಅವರ ಡಿ ಕೆ ಶಿವಕುಮಾರ್ ಅವರ ತಾಯಿಗೆ ಬೇಕಾದಂಥ ವ್ಯವಸ್ಥೆಯನ್ನು, ಅವ್ರಿಗೆ ಊಟ ಮಾಡಿರ್ಬೋದು ಅಥವಾ ಆರೋಗ್ಯ ಸಮಸ್ಯೆ ಏನಾದರೂ ಇದ್ದಂಥ ಸಂದರ್ಭದಲ್ಲಿ ಅವೆಲ್ಲವನ್ನು ನೋಡಿಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ. ಇವತ್ತು ಅವರನ್ನು ಮಾತನಾಡಿಸುವಂಥ ಕೆಲಸಕ್ಕೆ, ಪ್ರಯತ್ನಕ್ಕೆ ನಾವು ಮುಂದಾಗಿದ್ವಿ. ಆದರೆ ಅವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರಿಗಿನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಯಿತು. ಹಾಗಾಗಿ ಅವರನ್ನು ಮಾತನಾಡಿಸುವಂಥ ಅವಕಾಶ ಕೈ ತಪ್ಪಿದೆ. ಆದರೆ ಈಗ ಇವರ ಮನೆ ಹತ್ರ, ದೊಡ್ಡ ಆಲಹಳ್ಳಿಯಲ್ಲಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಮನೆ ಹತ್ರ ಬಂದಿದ್ದೇವೆ. ಇಲ್ಲಿ ಒಂದಷ್ಟು ಕಾರ್ಯಕರ್ತರು, ಮುಖಂಡರು ಡಿ ಕೆ ಶಿವಕುಮಾರ್ ಅವರ ಜೊತೆ ಆಡಿ ಬೆಳೆದಂಥ ಅವರ ಬಾಲ್ಯ ಸ್ನೇಹಿತರು ಬರ್ತಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ. ಅವರನ್ನು ನಾವು ಮಾತಾಡಿಸ್ತಾ ಹೋಗ್ತೇವೆ. ಈಗಷ್ಟೇ ಏನು ಒಬ್ಬರು ಬರ್ತಾ ಇದ್ದಾರೆ, ನಾನು ಅವರನ್ನು ಮಾತಾಡಿಸ್ತೇನೆ ಇಲ್ಲಿ. ಯಾಕೆಂತಂದರೆ ಡಿ ಕೆ ಶಿವಕುಮಾರ್ ಅವರು ಹುಟ್ಟಿದಾಗಿಂದ ಇರ್ಬೋದು ಅಥವಾ ಅಲ್ಲಿ ಅವರನ್ನು ತುಂಬ ವರ್ಷಗಳಿಂದ ನೋಡಿದಂಥವರು. ಸರ್ ಬನ್ನಿ ಮನೆ. ಸರ್ ತಮ್ಮ ಹೆಸರು? ಸರ್ ನನ್ನ ಹೆಸರು ಶಿವಪುಟ್ಟೇಗೌಡ ಅಂತ. ಶಿವಪುಟ್ಟೇಗೌಡ ಮನೆಯವನೇ. ಓಕೆ ಸರ್, ಇವತ್ತು ನಿಮ್ಮೂರಿನ ಹುಡುಗ ಡಿ ಕೆ ಶಿವಕುಮಾರ್ ಅವರು, ನಿಮ್ಮೂರಿನ ಹುಡುಗ, ಈ ಮನೆಯ ಒಡೆಯ, ಇವತ್ತು ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಆ ಸ್ಥಾನವನ್ನು ಅಲಂಕರಿಸ್ತಾ ಇದ್ದಾರೆ. ನೀವು ಅವರ ನೆರೆಮನೆ ನಿವಾಸಿಯಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನೇನು ಹೊಸದಾಗಿ ನೋಡಿರಲ್ಲ, ಅವರು ಬಾಲ್ಯದಿಂದ ನೋಡಿರ್ತೀರಿ. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಖುಷಿ ಆಗ್ತಾ ಇದೆ ಸರ್. ಇದು ಯಾವಾಗಲೂ ಹಿಂದೆನೇ 3 ವರ್ಷದ ಹಿಂದೆನೇ ಸಿಗಬೇಕಾಗಿದ್ದಂಥ ಅಧಿಕಾರ, ಏನೋ ಕಾರಣಾಂತರಗಳಿಂದ ಅವರು ಆ ಸ್ಥಾನ ಅಲಂಕರಿಸೋಕ್ಕೆ ಸಾಧ್ಯ ಆಗಿರಲಿಲ್ಲ. ಇವತ್ತು ಆ ಕಾಲ ಕೂಡ ಬಂದಿದೆ. ನಮಗೆಲ್ಲ ತುಂಬ ಹೆಮ್ಮೆ. ನಮ್ಮ ಊರಿನವರು, ನಮ್ಮ ಗ್ರಾಮದವರೇ, ಜೊತೆಗೆ ನಮ್ಮ ತಾಲೂಕಿನವರು ಪ್ರಥಮ ಬಾರಿಗೆ ಹಿಂದೆ ರಾಮಕೃಷ್ಣ ಹೆಗ್ಡೆಯವರು ಒಂದು ಸಾರಿ ಜನತಾದಳದಲ್ಲಿದ್ದಾಗ ಅವರು ಮುಖ್ಯಮಂತ್ರಿ ಆಗಿದ್ದರು. ಈಗ 2ನೇ ಬಾರಿಗೆ ನಮ್ಮ ಕನಕಪುರ ಕ್ಷೇತ್ರದಿಂದ ಮುಖ್ಯಮಂತ್ರಿ ಆಗ್ತಾ ಇರೋದು ನಮ್ಮ ಸಾಹೇಬರು. ನಮಗೆಲ್ಲ ಭಾಳ ಹೆಮ್ಮೆ. ನಮಗೆ ಏನು ಹೇಳಬೇಕು ಅಂತಲೇ ಅರ್ಥ ಆಗಲ್ಲ. ಅವ್ರಿಗೆ ಅಧಿಕಾರ ಸಿಗ್ತಾ ಇರೋದು ನಮಗೆಲ್ಲ ತುಂಬ ಸಂತೋಷ. ನಮ್ಮ ನಾಡನ್ನ ಆಳುವಂಥ ನಮ್ಮ ಊರಿನ ದೊರೆ ಅಂತ ಅನ್ನೋದು ನಮಗೆ ಭಾಳ ಹೆಮ್ಮೆ. ಡಿ ಕೆ ಶಿವಕುಮಾರ್ ಸೋಲಿಲ್ಲದ ಸರ್ದಾರ ಈ ಕ್ಷೇತ್ರದಲ್ಲಿ. ಇಲ್ಲಿವರೆಗೂ ಅಂದಾಜು ಒಂದು 40 ವರ್ಷಗಳಿಗಿಂತ ಹೆಚ್ಚಿನ ಅವಧಿಯನ್ನು ಅವರು ರಾಜಕೀಯ ಜೀವನ, ಜನರ ಸೇವೆಗಾಗಿ ಮೀಸಲಿಟ್ಟಿದ್ದಾರೆ. ಈಗ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ನೀವು ಅವರ ಹಳ್ಳಿಯವರಾಗಿ, ಅವರ ಊರಿನವರಾಗಿ, ನೆರೆಮನೆ ನಿವಾಸಿಯರಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಡಿ ಕೆ ಶಿವಕುಮಾರ್ ಅವ್ರಿಗೆ? ಸರ್, ಇಲ್ಲಿ ನಮ್ಮ ಜಿಲ್ಲೆ, ನಮ್ಮ ತಾಲೂಕು, ನಮ್ಮ ಊರು ಅನ್ನೋದಕ್ಕಿಂತ ನಮ್ಮ ಜಿಲ್ಲೆಗೆ ಭಾಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ. ಹಾಗೇ ಇಡೀ ನಮ್ಮ ನಾಡನ್ನು ಎಲ್ಲ ಮೂಲೆಗಳಿಗೂ ಅಭಿವೃದ್ಧಿಯನ್ನು ಮಾಡ್ತಾರೆ ಅನ್ನೋ ಭರವಸೆ ಎಲ್ರಿಗೂ ಇದೆ, ನಮಗೂ ಇದೆ. ಹಂಗಾಗಿ ನಮ್ಮ ರಾಜ್ಯಕ್ಕೆ ಒಬ್ಬ ನೂತನ ಮುಖ್ಯಮಂತ್ರಿಯಾಗಿ ಅವರು ನಮ್ಮ ಜನಸೇವೆ ಮಾಡೋದಕ್ಕೆ ಒಂದು ದೇವರು ಏನೋ ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ. ಅವ್ರಿಗೆ ಇನ್ನು ಮುಂದಿನ ಅವ್ರಿಗೆ ಒಳ್ಳೆ ಆಯಸ್ಸು ಆರೋಗ್ಯ ಕೊಟ್ಟು ನಮ್ಮ ನಾಡನ್ನು ಒಳ್ಳೆ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಲಿ ಅಂತ ನಾವೆಲ್ಲ ಆಶಿಸ್ತೀವಿ ಸರ್. ಸರ್, ಈ ಮನೆಗೆ ಡಿ ಕೆ ಶಿವಕುಮಾರ್ ಅವರು ಬಂದರೆ ಯಾವಾಗ ಬರ್ಬೋದು? ಇಲ್ಲಿ ಉಳ್ಕೊಳ್ತಾರಾ? ಸರ್, ಇಲ್ಲಿ ಪೂರ್ವಿಕರಿಗೆ ಇಲ್ಲಿ ಇದನ್ನು ಹಾಕ್ತಾರೆ, ಪಿತೃಪಕ್ಷದಲ್ಲಿ ಅಂತ ಅನ್ನೋದಕ್ಕಿಂತ ಗೌರಿ ಹಬ್ಬದಲ್ಲಿ ಅವರ ಪೂರ್ವಿಕರಿಗೆ ಎಡೆ ಹಾಕ್ತಾರೆ. ಅಂಥ ಸಂದರ್ಭದಲ್ಲಿ ಇಲ್ಲಿ ಬರ್ತಾರೆ, ಇಲ್ಲೇ ಇರ್ತಾರೆ, ಇಲ್ಲೇ ಊಟ ಎಲ್ಲ ಇಲ್ಲೇ ಮಾಡ್ತಾರೆ. ಮತ್ತು ಬೇರೆ ಜನಗಳಿಗೂ ಕೂಡ ಊಟನ ಇಲ್ಲಿ ವ್ಯವಸ್ಥೆ ಮಾಡ್ತಾರೆ. ಅದನ್ನು ಅವರು ಬರೋದನ್ನು ಹಬ್ಬಗಳಲ್ಲೂ ಕೂಡ, ಊರ ಹಬ್ಬಗಳಲ್ಲೂ ಕೂಡ ಅವರು ಇಲ್ಲಿ ಬಂದು ಭಾಗವಹಿಸ್ತಾರೆ.
ಇವತ್ತು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಅನ್ನೋ ಸುದ್ದಿ ನಿನ್ನೆಯಿಂದ ರಾಜ್ಯಾದ್ಯಂತ ಮಾಧ್ಯಮಗಳಲ್ಲಿ ಬರ್ತಾ ಇದೆ, ಹಬ್ತಾ ಇದೆ. ಆದರೂ ಮನೆ ಹತ್ರ ಯಾರೂ ಜನ ಕಾಣಿಸ್ತಾ ಇಲ್ಲ, ಯಾಕೆ ಅಂತ? ಅಂದರೆ ಇಲ್ಲಿ ಏನಂತ ಅಂದರೆ ಈಗ ನಮಗೆ ಈಗ ಇಲ್ಲಿ ತನಕನೂ ಈ 3 ವರ್ಷದಿಂದನೂ ನಮಗೆ ಒಂಥರ ಎಲ್ಲ ಗೊಂದಲ ಅಲ್ಲ ಸರ್, ಎಲ್ರಿಗೂ ಬೇಸರ ಆಗ್ಬಿಟ್ಟಿದೆ. ಇವತ್ತು ನಾಳೆ ಅಂತ ಹೇಳಿ ಅದನ್ನು ಮುಂದೂಡ್ಕೊಂಡು ಈ ತಿಂಗಳಾಗುತ್ತೆ, ಮುಂದಿನ ತಿಂಗಳಾಗುತ್ತೆ, 5ನೇ ತಾರೀಕಾಗುತ್ತೆ, 10ನೇ ತಾರೀಕಾಗುತ್ತೆ ಅಂತ ಈ ದಿನಾಂಕಗಳ ಲೆಕ್ಕಾಚಾರದಲ್ಲಿ ಬಂದು ಈ ಜನಕ್ಕೆಲ್ಲ ಭಾಳ ಬೇಸರ ಆಗಿದೆ. ಅಂದರೆ ಈಗೇನಂತ ಅಂದರೆ ಅಧಿಕೃತವಾಗಿ ಘೋಷಣೆ ಆಗುವವರೆಗೂ ಸಂಭ್ರಮಾಚರಣೆ ಮಾಡೋದು ಬೇಡ ಅಂತ ಹೇಳಿ ಯಾರೂ ಸಂಭ್ರಮಾಚರಣೆ ಮಾಡ್ತಾ ಇಲ್ಲ. ಓಕೆ ಅಧಿಕೃತವಾಗಿ ಹೈಕಮಾಂಡು ಡಿ.ಕೆ. ಶಿವಕುಮಾರ್ ಕರ್ನಾಟಕದ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿದ್ರೆ ಪಟಾಕಿ ಹೊಡಿತೀರಾ? ಪಟಾಕಿ ಅಲ್ಲ ಸರ್, ಹಬ್ಬ ಮಾಡ್ದಂಗೆ ಆಗುತ್ತೆ ಸರ್. ಪಟಾಕಿ ಹೊಡೆಯೋದೊಂದೇ ಸಂಭ್ರಮಾಚರಣೆ ಅಲ್ಲ, ನಮ್ಗೆಲ್ರಿಗೂ ಒಂಥರ ಹಬ್ಬ ಬಂದಂಗೆ. ಯಾಕೆಂದರೆ ನಮ್ಮೂರಿನವರು ಮುಖ್ಯಮಂತ್ರಿ ಆಗಿ ನಮ್ಮ ನಾಡನ್ನ ಆಳ್ತಾರೆ, ನಮ್ಮ ನಾಡಾಳು ದೊರೆ ಆಗ್ತಾರೆ ಅಂತ ಅಂದಾಗ ನಮಗೆಲ್ಲರೂ ಸಂತೋಷ ಪಡೋ ವಿಚಾರನೇ. ಇದರಲ್ಲೇನು ಆತಂಕ ಪಡೋದೇ ಅಂಥದ್ದೇ ಆಗಲಿ ಏನಿಲ್ಲ. ಇವರು ಸಾಲದಕ್ಕೆ ನಮ್ಮ ಪಕ್ಷನ, ಕಾಂಗ್ರೆಸ್ ಪಕ್ಷನ ಕಟ್ಟಾಳು ಅಧಿಕಾರಕ್ಕೆ ತಂದಂಥವ್ರು, ಶ್ರಮಜೀವಿ, ಆಮೇಲೆ ಪಕ್ಷನಿಷ್ಠರು. ಹಂಗಾಗಿ ಈಗ ಅವರು ಅಧಿಕಾರಕ್ಕೆ ಬರೋದ್ರಲ್ಲಿ ನಮಗೆ ಭಾಳ ಹೆಮ್ಮೆ ಇದೆ. ಇವತ್ತು ಸಂಜೆ ಒಳಗಡೆ ಹೆಸರು ಘೋಷಣೆ ಆಗ್ಬೋದು ಅಂದ್ಕೊಂಡಿದ್ದೀವಿ, ಆದರೆ ಊರಿನಲ್ಲಿ ವಾತಾವರಣ ಹೇಗಿರುತ್ತೆ ಅಂತ? ಸರ್ ನಾನು ಹೇಳಿದ್ನಲ್ಲ ಸರ್, ಹಬ್ಬದ ವಾತಾವರಣ. ನಾವು ಈಗ ಮೊನ್ನೆ ತಾನೇ ಕಳೆದ ತಿಂಗಳು ಹಬ್ಬ ಮಾಡಿದ್ದೀವಿ, ಊರಹಬ್ಬ. ಇದು ಎಲ್ಲ ಹಬ್ಬಗಳಿಗೆ ಇಷ್ಟು ವರ್ಷ ಮಾಡಿದಂಥ ಹಬ್ಬಗಳಿಗಿನ್ನ ವಿಭಿನ್ನವಾಗಿರ್ತದೆ ಈ ಹಬ್ಬ. ಅಂದರೆ ಊರ ಹಬ್ಬಕ್ಕಿನ್ನ ವಿಭಿನ್ನವಾಗಿರ್ತದೆ ಸಂಭ್ರಮಾಚರಣೆ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಡಿ.ಕೆ. ಶಿವಕುಮಾರ್ ಅವರ ಹುಟ್ಟೂರಾದಂಥ ದೊಡ್ಡಾಲಹಳ್ಳಿಗೆ ಬಂದಿದ್ವಿ. ಅವರ ಕುಟುಂಬವನ್ನು, ಅವರ ಫ್ಯಾಮಿಲಿ, ಅವರ ಮನೆಯನ್ನು ನೋಡಿದ್ವಿ. ಅವರ ಅಜ್ಜಿಯನ್ನು ಮಾತಾಡಿಸ್ತೇವೆ. ಡಿ.ಕೆ. ಶಿವಕುಮಾರ್ ಅವರ ತಾತ ಮತ್ತು ಅವರ ಬ್ರದರು ಏನಿದ್ರು ಅವರ ಪತ್ನಿ ನಮ್ಮ ಜೊತೆಲಿದ್ದಾರೆ. ಅಂದರೆ ಡಿ.ಕೆ. ಶಿವಕುಮಾರ್ ಅವರಿಗೆ ವರಸೆಯಲ್ಲಿ ಅಜ್ಜಿ ಆಗಬೇಕು. ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಏನು ಹೇಳ್ತಾರೆ ಅನ್ನೋದನ್ನು ಮಾತಾಡ್ತಾ ಹೋಗ್ತೇನೆ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ನಿಮ್ಮ ಮೊಮ್ಮಗ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಖುಷಿ ಆಗ್ತಾ ಇದೆಯಾ? ನಾನು ಚೆನ್ನಾಗಿ ನಮ್ಮ ಅಮ್ಮಗರಿಗಿಲ್ವೇ, ನಮ್ಮಮ್ಮ ಚೆನ್ನಾಗಿರಬೇಕು, ಮಕ್ಕಳು ಕುಟುಂಬ ಎಲ್ಲ ಚೆನ್ನಾಗಿರಬೇಕು, ನಮ್ಮ ಸೂರ್ಯನೂ ಚೆನ್ನಾಗಿರಬೇಕು. ಸರಿಯೇ? ಸೂರ್ಯ ಇದ್ದದ್ದು ಚಂದ ನನಗೆ. ನಮ್ಮ ಸೂರ್ಯ ಅಂದರೆ ನಮ್ಮ ಮನೆ ದೇವ್ರಿದ್ದಂಗೆ, ದೇವ್ರಿಗಿನ್ನ ಹೆಚ್ಚು ನಮಗೆ ನಮ್ಮ ಸೂರ್ಯ. ಸರಿ. ಶಿವಣ್ಣ, ಶಿವಕುಮಾರ್ ಅಣ್ಣ ಅವರು ಅಷ್ಟೇ, ಅವ್ರಿಗಿನ್ನ ಇವ್ರು ಇನ್ನೂ ಹೆಚ್ಚು ನಮಗೆ. ಸೂರ್ಯಣ್ಣ ಚಿಕ್ಕ ಮಗ ಅಲ್ವರೇ ಆತೆ. ಇವತ್ತು CM ಆಗ್ತಾ ಇದ್ದಾರೆ ಅವರು. ಇವತ್ತೇ? ಆಯ್ತು. ನೋಡ್ನಲ್ಲ, 10 ಗಂಟೆ TV ನೋಡ್ತಾ ಇದ್ನಲ್ಲ, ಬೆಳಗ್ಗೆಯಿಂದ ಅದೇ ಹೇಳ್ತಾ ಇದ್ದೆ, ಬೆಳಗ್ಗೆ ಕೊಡಲ್ಲ ಅಂತ. ಅಳಬೇಡಿ ಈಗ. ಹಿಂಗ ಆದ್ನಲ್ಲ, ನಮ್ಮ ಮಕ್ಕಳ ಜೊತೆಲ್ಲ ಆಡ್ತಾ ಇದ್ನಲ್ಲ, ನಮ್ಗೆ 5 ಜನ ಹೆಣ್ಮಕ್ಳು, ಅವ್ರ ಜೊತೆಲ್ಲ ಆಡ್ತಾ ಇದ್ರು ಎಲ್ಲ. ನಾವು 4 ಜನ ಅಣ್ತಂದಿರು, ನಾವು ಒಂದಾಗೆ ಕುಟುಂಬ ಇರೋದು. ನಾವು ಅವ್ರಿಗೆ ಹೋಗಿ ಇವ್ರಿಗೆ ಹೋಗು, ಇವ್ರ ಜೊತೆ ಹೋಗೋದು, ಅವ್ರ ಜೊತೆ ಹೋಗೋದು ನಮ್ದಿಲ್ಲ. ನಾವು 4 ಜನ ಅಣ್ತಂದಿರುವೆ, ಒಂದೇ ಕುಟುಂಬದಲ್ಲಿ ಇರೋದು. ಅವ್ರು ಹೇಳ್ದಂಗೆ ನಾವು ಅಜ್ಜೆ ನಡಿವಲ್ಲು, ಮುಂದಕ್ಕೆ ಅಜ್ಜೆ ಇಟ್ಟಲು. ಹೋಗ್ತೀರಾ ಬೆಂಗಳೂರಿಗೆ? ಹೋಗ್ಬೇಕು. ನಮ್ಮ ಮಕ್ಕಳೆಲ್ಲ ಹೋಯ್ತಾರೆ, ನಮ್ಮ ಹೆಣ್ಮಕ್ಳೆಲ್ಲ ಹೋಯ್ತಾರೆ. ಅಲ್ಲ, ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರಲ್ಲ, ಹೋಗ್ತೀರಾ ಅಂದೆ? ಹೋಗಿ ಹಂಗಿದ್ದೀನಿ, ಅವ್ರ ಮನೆಗೆ ಹೋಯ್ತೀನಿ. ಮಗಳು ಮಗುವಾಗಿದೆ, ನೋಡ್ಕೊಬರ್ಬೇಕು, ಹೋಗ್ಬೇಕು. ಅದೇ ಒಂಥರ ಅದೃಷ್ಟ ಅನ್ಸುತ್ತೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ. ಎತ್ಕೊಂಡಿದ್ರಲ್ಲ ಹಿಂಗೆ.